ಹಾಯ್ ಫ್ರೆಂಡ್ಸ್, ಕುಕಿಂಗ್ ವಿತ್ ರಮ್ಯಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ರುಚಿಕರವಾದಂಥ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟವಾಗುವಂತಹ ನೀರು ದೋಸೆ ರೆಸಿಪಿ ಹಾಗೂ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆದಂಥ ಚಿಕನ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ನೀರು ದೋಸೆ ಜೊತೆ ಯಾವುದೇ ರೀತಿಯ ಚಟ್ನಿಗಳನ್ನೂ ಕೂಡ ಮಾಡ್ಕೋಬೋದು. ಸಪೋಸ್ ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಅಥವಾ ಮಟನ್ ಗ್ರೇವಿ ಕಾಂಬಿನೇಷನ್ ಟ್ರೈ ಮಾಡ್ಬೋದು. ಈ ಚಿಕನ್ ಗ್ರೇವಿ ರೆಸಿಪಿ ಕೂಡ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್. ಈಗ ನೀರು ದೋಸೆ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೀರಲ್ಲಿ ಚೆನ್ನಾಗಿ 3-4 ಬಾರಿ ತೊಳೆದು ಒಂದು 5ರಿಂದ 6 ಗಂಟೆ ನೆನೆಸ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು, ಅಕ್ಕಿ ತುಂಬಾ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ ತೊಗೊಂಡು ನೆನೆಸಿರುವಂತಹ ಅಕ್ಕಿ ಹಾಗೂ ಅದರ ಜೊತೆ ಅರ್ಧ ಕಪ್ ತೆಂಗಿನಕಾಯಿ ತುರಿನೂ ಕೂಡ ರುಬ್ಕೋಬೇಕು. ಈ ಹಿಟ್ಟನ್ನು ಹೇಗೆ ರುಬ್ಬೇಕಂದ್ರೆ ತುಂಬಾ ಸಾಫ್ಟಾಗಿ ಆಗೋ ಥರ ಎಷ್ಟು ಬೇಕೋ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಫುಲ್ ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಇನ್ನೂ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿರೋ ಅಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಇನ್ನೂ 1.5 ಗ್ಲಾಸಷ್ಟು ನೀರನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ನಾವು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ ಅಂದರೆ 3 ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ಅದು ತುಂಬ ತೆಳುವಾಗಿದ್ರೇ ದೋಸೆ ಚೆನ್ನಾಗಿ ಬರೋದು. ನೋಡಿ, ನಾನು ಆ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಕಲಿಸ್ಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿ ತಿರುತ್ತಾ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೋಡಬೇಕು. ಈಗ ಹಿಟ್ಟಿನ ಹದ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು. ಈಗ ದೋಸೆ ಹಾಕಲಿಕ್ಕೆ ಹಂಚನ್ನ ಕಾಯಕ್ಕಿಡೋಣ. ನಾನಿಲ್ಲಿ ಕಬ್ಬಿಣದ ಹಂಚನ್ನ ಬಳಸ್ತಾ ಇದ್ದೀನಿ. ಯಾವುದೇ ರೀತಿ ನಾನ್ ಸ್ಟಿಕ್ನೂ ಕೂಡ ನೀವು ಬಳಸ್ಬೋದು. ಹೆಲ್ತ್ ವೈಸ್ ಐರನ್ ಇದೆ ಒಳ್ಳೆಯದು ಅನ್ನೋ ಕಾರಣದಿಂದ ನಾನು ಐರನ್ ಹಂಚನ್ನೇ ಬಳಸ್ತಾ ಇದ್ದೀನಿ. ಈಗ ತವಾಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ದೋಸೆ ತುಂಬಾ ಚೆನ್ನಾಗಿ ಬರಲಿ ಅನ್ನೋ ಕಾರಣದಿಂದ. ನೀವು ಬೇಕಾದ್ರೆ ಯಾವುದೇ ಆಯಿಲ್ನ ಬಳಸ್ಬೋದು. ಕೋಕೋನಟ್ ಆಯಿಲ್ನ ಬಳಸಿದ್ರೆ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯೂಶ್ವಲಿ ಮಂಗಳೂರು ಹಾಗೂ ಉಡುಪಿ ಸೈಡೆಲ್ಲ ಕೋಕೋನಟ್ ಆಯಿಲ್ನೇ ಬಳಸೋದು. ಈಗ ತವಾ ಕಾಯೋ ಅಷ್ಟರಲ್ಲಿ ರುಬ್ಬಿದಂತಹ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬರೋಣ. ಈಗ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಹದವಾಗಿದೆಯಾ ಅಂತ ನೋಡೋಣ ಒಂದ್ಸರಿ. ಹಿಟ್ಟಿನ ಹದ ಸರಿಯಾಗಿದೆ. ಈಗ ದೋಸೆ ಹಾಕೋಣ. ನೋಡಿ, ಸುತ್ತಲೂ ಹೀಗೆ ಸ್ಪ್ರೆಡ್ ಮಾಡ್ಕೋತಾ ನಾವು ಹಿಟ್ಟನ್ನು ಹಾಕಬೇಕು. ಎಲ್ಲಾದರೂ ಬಿಟ್ಟಿದೆ ಅಂದರೆ ನೋಡಿ ಹಾಕ್ಕೊಳ್ಳಿ ಹಿಟ್ಟನ್ನು. ಈಗ ಹಿಟ್ಟು ಹಾಕಿದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಅದನ್ನು ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದರೆ, ಅದು ಸುತ್ತಲೂ ಹಬೆ ಬಂದು ತುಂಬಾ ಚೆನ್ನಾಗಿ ಬೇಯುತ್ತೆ. ಈ ದೋಸೆ ಬೇಯುವಾಗ ಗ್ಯಾಸ್ ಫ್ಲೇಮ್ ತುಂಬ ಹೈಯೂ ಇರಬಾರ್ದು, ಲೋನೂ ಇರಬಾರ್ದು, ಮೀಡಿಯಮಿಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ಆಗ ಚೆನ್ನಾಗಿ ಸುತ್ತಲೂ ಬೇಯುತ್ತೆ ದೋಸೆ. ಈಗ ದೋಸೆ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಲಿಡ್ನ ಓಪನ್ ಮಾಡಿ ನೋಡೋಣ. ನಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ತೆವೆ ತಗೊಂಡು ಸುತ್ತಲೂ ನಿಧಾನವಾಗಿ ಬಿಡಿಸ್ಕೊಳ್ತಾ ದೋಸೆನ ಮಡಚ್ಕೋಬೇಕು. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ನೀರು ದೋಸೆ ಒಂದು ಸೈಡ್ ಅಷ್ಟೇ ಚೆನ್ನಾಗಿ ಬೇಯಿಸಿದ್ರೆ ಸಾಕು, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ, ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ದೋಸೆ. ಹಾಗೆ ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ. ನೋಡಿ, ಸೇಮ್ ಹಾಗೆ ಮೊದಲನೇ ಸಾರಿ ಹಾಕಿದ್ವಲ್ಲ ನಾವು, ಅದೇ ರೀತಿ ಸುತ್ತಲೂ ಹಾಕ್ಕೋಬೇಕು. ಎಲ್ಲರೂ ಗ್ಯಾಪ್ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸರಿ ಮಾಡ್ಕೋಬೇಕು. ಈಗ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಹೀಗೆ ಈ ದೋಸೆ ರೆಡಿ ಆಗೋ ಅಷ್ಟರಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿ ಮಾಡ್ಕೊಳ್ಳೋಣ.
ನಾವೀಗ ಅರ್ಧ ಕೆ.ಜಿ ಆಗುವಷ್ಟು ಚಿಕನ್ನ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀವಿ. ನಂತರ ಇದಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು. ಮತ್ತು ಮಸಾಲೆ ರುಬ್ಬೋದಕ್ಕೆ ಏನೇನು ಹಾಕ್ಬೇಕಂದ್ರೆ 1 ಈರುಳ್ಳಿ, 1 ಟೊಮೆಟೊ, 1 ಇಂಚಷ್ಟು ಶುಂಠಿ ಹಾಗೂ 6 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ರುಬ್ಕೋಬೇಕು. ಹಾಗೆ ಅದನ್ನು ರುಬ್ಬೋ ಅಷ್ಟರಲ್ಲಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ಳೋಣ ಒಗ್ಗರಣೆ ಹಾಕಲಿಕ್ಕೆ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದರ ನಂತರ 2 ಹಸಿಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಅದು ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ತಾ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಬಿಡೋಣ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಚಿಕನ್ ಹಾಕಿದ್ರೆ ಚೆನ್ನಾಗಾಗತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಸೊ ಈಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಹೊತ್ತು ಉಪ್ಪಲ್ಲಿ ಚಿಕನ್ನ ಬೇಯಕ್ಕೆ ಬಿಡೋಣ. ಈಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಈಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಸಣ್ಣ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು. ಬೇಯ್ತಾ ಇದೆ. ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ತಳ ಹಿಡಿದಂತೆ ಸುತ್ತಲೂ ತಿರುಗಿಸ್ಕೊಳ್ಳಿ ಚಿಕನ್ನ. ಚಿಕನ್ ಇನ್ನೂ ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆಗೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನೆಲ್ಲ ಚೆನ್ನಾಗಿ ರುಬ್ಕೊಂಡು ಬರೋಣ. ಚಿಕ್ಕ ಜಾರೇ ಸಾಕಾಗುತ್ತೆ. 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಎಲ್ಲ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈಗ ಮಸಾಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇವಾಗ ಮಸಾಲೆನೆಲ್ಲ ಚಿಕನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಜಾರ್ನಲ್ಲಿ ಕೂಡ ಇನ್ನೂ ಮಸಾಲೆ ಉಳಿದಿರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಈ ಗ್ರೇವಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಚೆನ್ನಾಗಿ ತಿರುಗ್ಕೊಂತ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ. ಈಗ ಸ್ವಲ್ಪ ಚಿಕನ್ ಬೆಂದ ನಂತರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೂ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಇದು ಟೇಸ್ಟ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇದನ್ನು ಚಿಕನ್ ಒಂದು ಅರ್ಧದ ಮೇಲೆ ಬೆಂದ ನಂತರ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಸೊ ಆ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದ್ರ ಜೊತೆ ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಚ್ಚ ಖಾರದ ಪುಡಿ ಹಾಗೂ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನ್ ವೆಜ್ ಅಂದರೆ ಎಲ್ಲರೂ ಸ್ಪೈಸಿಯಾಗಿರ್ಬೇಕಂತಲೇ ಇಷ್ಟಪಡ್ತಾರೆ. ಸೊ ಆದ ಕಾರಣ ನಾವು ಅಚ್ಚ ಖಾರದ ಪುಡಿ ಜೊತೆ ಸ್ವಲ್ಪ ಮೆಣಸಿನ ಪುಡಿನೂ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಸುತ್ತಲೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ. ಹೀಗೆ ಸುತ್ತಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಆಲ್ರೆಡಿ ಅರ್ಧ ಬೆಂದಿರೋದ್ರಿಂದ ಹುಷಾರಾಗಿ ತಿರುಗಿಸ್ಕೊಳ್ಬೇಕು. ನಾವೇನಾದ್ರು ಜೋರಾಗಿ ತಿರುಗಿಸಿದ್ರೆ ಚಿಕನ್ ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ, ಕಟ್ ಆಗುತ್ತೆ. ಯಾಕಂದರೆ ಸ್ಮೂತಾಗಿರುತ್ತಲ್ವ ಚಿಕನ್ನು, ಸೊ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ತಿರುಗಿಸ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಇನ್ನೂ 5 ನಿಮಿಷ ಆದಮೇಲೆ ಬೆಂದ ನಂತರ ಚೆನ್ನಾಗಿ ಬೆಂದಿದೆ. ಚಿಕನ್ಗೂ ಅಷ್ಟೇ ಮಸಾಲೆ ಎಲ್ಲ ಪರ್ಫೆಕ್ಟಾಗಿದೆ. ಚಿಕನ್ ಕೂಡ ಸಾಫ್ಟ್ ಆಗಿದೆ, ಬೆಂದಿದೆ. ಈಗ ಹಿಂಗೆ ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಒಲೆ ಆಫ್ ಮಾಡ್ಕೊಳ್ಳೋಣ.
ಈಗ ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಈಗ ಚಿಕನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕ್ಕೊಂಡು ದೋಸೆ ಜೊತೆ ಸರ್ವ್ ಮಾಡೋಣ. ನೀರು ದೋಸೆ ಜೊತೆ ಚಿಕನ್ ಗ್ರೇವಿ ತುಂಬಾ ಒಳ್ಳೆ ಕಾಂಬಿನೇಷನ್. ನೀವೊಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಎಲ್ಲರೂ ಇಷ್ಟಪಡ್ತೀರಾ. ಸಪೋಸ್ ನೀವೇನಾದ್ರು ವೆಜಿಟೇರಿಯನ್ ಆದರೆ ಟೊಮೆಟೊ ಚಟ್ನಿ ಅಥವಾ ಪುದೀನ ಚಟ್ನಿ ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ. ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ, ಒಂದಕ್ಕೊಂದು ಅಂಟದಿರ ತುಂಬಾ ಸಾಫ್ಟಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಮುಂದೆ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.